ಹೆಲೋ ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಹಿಮಾ ಮಂಜು ವ್ಲಾಗ್ಸ್. ಇಟ್ಸ್ ಫ್ರೈಡೇ ಮಾರ್ನಿಂಗ್. ಇವತ್ತು ಶುಕ್ರವಾರ ಆಗಿದ್ದರಿಂದ ನಾನು ಸ್ವಲ್ಪ ಬೇಗನೆ ಎದ್ದೆ. ಆದರೆ ನನಗಿಂತ ಮೊದಲೇ ನಮ್ಮ ಮನೆಯವರು ಎದ್ದು ದೇವ್ರ ಮನೆಯೆಲ್ಲ ಒರೆಸ್ಕೊಂಡು ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಕೂಡ ಹೊರಟಿದ್ರು. ಇನ್ನು ನಾನು ಲಾಸ್ಟ್ ಫ್ರೈಡೇ ವ್ಲಾಗಲ್ಲೇ ಅಪ್ಡೇಟ್ ಮಾಡಿದ್ದೆ ನಿಮಗೆ. ನಾವು ಶುಕ್ರವಾರ ಬನಶಂಕರಿಗೆ ಹೋಗ್ತಿದ್ವಿ ಅಂತ ಅಂದ್ಬಿಟ್ಟು. ಮಗು ಆದಮೇಲೆ ನನಗೆ ಸರಿಯಾಗಿ ಹೋಗ್ಲಿಕ್ಕಾಗಿಲ್ಲ. ಹಾಗಾಗಿ ನಮ್ಮ ಮನೆಯವ್ರು ಮಾತ್ರ ಹೋಗ್ತಾ ಇದ್ದಾರೆ. ಮತ್ತು ಇನ್ನು ಅವ್ರ ದೇವಸ್ಥಾನದಿಂದ ಬಂದಮೇಲೆ ಇವತ್ತು ವೈಕುಂಠ ಏಕಾದಶಿ ಆಗಿದ್ದರಿಂದ ನಾವಿಲ್ಲೇ ಮನೆ ಹತ್ರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ತಯಾರಾಗ್ತಾ ಇದ್ವಿ. ಸೊ ಕೆಲಸ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಕೂಡ ಒಂದು 6 ಗಂಟೆ ಅಷ್ಟರಲ್ಲಿ ಹೊರಟ್ವಿ. 6 ಗಂಟೆಗೆ ಸುಮಾರು ಜನ ರಶ್ ಇದ್ದರು. ಈ ಜನದಲ್ಲಿ ಹೆಂಗಪ್ಪ ದರ್ಶನ ಮಾಡ್ತೀವಿ ಅನ್ನೋದಾಗೋಯ್ತು. ಬಟ್ ಏನಂದರೆ ನಮ್ಮದು ಮೆಂಬರ್ಶಿಪ್ ಕಾರ್ಡ್ ಇದ್ದಿದ್ದರಿಂದ ನಮಗೆ ಬೇಗನೆ ದರ್ಶನ ಆಯಿತು. ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು 7 ಗಂಟೆಗೆ ಮನೆಗೆ ವಾಪಸ್ ಬಂದ್ವಿ. ಇನ್ನು ನೆನ್ನೆ ನಾನು ಸೆಟ್ ದೋಸೆಗೆ ಅಂತ ರುಬ್ಕೊಂಡಿದ್ನಲ್ಲ, ಸೊ ಹಿಟ್ಟು ಕೂಡ ಚೆನ್ನಾಗಿ ಉಬ್ಬಿ ಬಂದಿತ್ತು. ಅದಕ್ಕೆ ನಾನಿಲ್ಲಿ ಉಪ್ಪು ನೀರು ಬೆರೆಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ನಾನಿವತ್ತು ಸೆಟ್ ದೋಸೆಗೆ ಹೋಟೆಲಲ್ಲಿ ಯಾವ ಥರ ಸಾಗು ಕೊಡ್ತಾರೆ, ಚಟ್ನಿ ಕೊಡ್ತಾರೆ, ಅದನ್ನೇ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಮೊದಲೊಂದು ಮಿಕ್ಸಿ ಜಾರ್ಗೆ ಚಕ್ಕೆ, ಲವಂಗ, ಸೋಂಪು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಇಷ್ಟನ್ನು ರುಬ್ಬಕ್ಕೆ ಹಾಕೋತಾ ಇದ್ದೀನಿ. ನಾನು ಇದನ್ನು ಒಂದು 3-4 ಜನಕ್ಕೆ ಆಗಷ್ಟು ಮಾಡ್ತಾಯಿದ್ದೀನಿ. ಸೊ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ಸ್ವಲ್ಪ ಕ್ವಾಂಟಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕಿ ನೀರು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ. ಇಲ್ಲಿ ಮಸಾಲ ರುಬ್ಬೋದಕ್ಕೆ ನಾನು ಯಾವುದು ಖಾರನ ಆ್ಯಡ್ ಮಾಡ್ಕೊಂಡಿಲ್ಲ, ಕಲರ್ ಬಂದಿದೆ ನೋಡಿ. ಇವಾಗ ನಾನು ಒಗ್ಗರಣೆ ಕುಕ್ಕರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ತರಕಾರಿ ಕೂಗಿಸ್ಕೊಳ್ಳೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಸೊ ಈರುಳ್ಳಿ, ಟೊಮೆಟೊ ಏನೂ ಹಾಕ್ಕೊಳ್ತಾ ಇಲ್ಲ ಒಗ್ಗರಣೆಗೆ. ಡೈರೆಕ್ಟಾಗಿ ನಾವು ಏನು ತರಕಾರಿ ತೊಗೊಂಡಿರ್ತೀವಿ ಆ ತರಕಾರಿನೇ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ತರಕಾರಿ ಎಲ್ಲ ಸ್ವಲ್ಪ ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡಾದಮೇಲೆ ನಾನು ಇಲ್ಲೇನು ರುಬ್ಬಿಟ್ಕೊಂಡಿದ್ದೀನಿ ಮಸಾಲ ಅದನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಹುರಿತೀನಿ. ಸೊ ಇದರಲ್ಲಿ ಹಸಿ ವಾಸನೆ ಏನಿದೆ ಅದೆಲ್ಲ ಹೋಗಬೇಕು ಮಸಾಲಲ್ಲಿ. ಅದೆಲ್ಲ ಚೆನ್ನಾಗಿ ಹೋಗಾದಮೇಲೆ ಇಲ್ಲಿ ನಾನು ಧನಿಯಾ ಪುಡಿ ಮತ್ತು ಖಾರದ ಪುಡಿ ಹಾಕೋತಾ ಇದ್ದೀನಿ. ನಾನು ಯಾವುದೇ ಥರ ಮಸಾಲೆನ ಆ್ಯಡ್ ಮಾಡ್ತಾಯಿಲ್ಲ ಇಲ್ಲಿ, ಯಾಕಂದರೆ ನಾನು ರುಬ್ಬೋದಕ್ಕೆ ಚಕ್ಕೆ, ಲವಂಗ ಹಾಕಿರೋದ್ರಿಂದ ಬರೀ ಧನಿಯಾ ಪುಡಿ, ಖಾರದ ಪುಡಿ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಇವೆರಡನ್ನೂ ಹಾಕ್ಕೊಂಡು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೋಬೇಕು. ತುಂಬ ನೀರಾಗೂ ಮಾಡಬಾರ್ದು, ಟೇಸ್ಟ್ ವೇರಿ ಆಗುತ್ತೆ. ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕು. ಹೇಗಿದ್ದರೂ ಸ್ವಲ್ಪ ತಣ್ಣಗಾಗ್ತಾ ಇದ್ದಂಗೆ ಇನ್ನೊಂಚೂರು ಗಟ್ಟಿ ಆಗುತ್ತೆ. ನಿಮಗೆ ನೀರು ಬೇಕು ಅಂತ ಅನಿಸಿದ್ರೆ ಹಾಕ್ಕೊಳ್ಳಿ. ಈ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕಾಗುತ್ತೆ. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಸಾಲ್ಟ್ ಬಳಸಲ್ಲ, ಅಂದರೆ ಪುಡಿ ಉಪ್ಪನ್ನ ಬಳಸಲ್ಲ ಯಾವುದೇ ಅಡುಗೆಗೆ. ಸಾಮಾನ್ಯವಾಗಿ ನಾನು ಕಲ್ಲುಪ್ಪೆ ಹಾಕ್ತೀನಿ. ಕಲ್ಲುಪ್ಪೆ ಅಡುಗೆಗೆ ತುಂಬ ರುಚಿ ಕೊಡುತ್ತೆ ಅಂತ ನನ್ನ ನಂಬಿಕೆ. ಹಾಗೆ ಇಲ್ಲಿ 3 ವಿಷಲ್ನ ಕೂಗಿಸ್ಕೊಳ್ತಾ ಇದ್ದೀನಿ. ನಾನು ತರಕಾರಿ ಹಾಕ್ಬಿಟ್ಟು 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಗು ರೆಡಿ ಆಗುತ್ತೆ. ಇಲ್ಲಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ, ಅದಕ್ಕೂ ಒಗ್ಗರಣೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಚಟ್ನಿ ಕೂಡ ಟೇಸ್ಟಿಯಾಗಿ ಬಂದಿತ್ತು. ವಿಡಿಯೋ ಮಾಡ್ಕೊಳ್ಳಿಲ್ಲ, ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ಖಂಡಿತ ಮಾಡಿ ತೋರಿಸ್ತೀನಿ. ಇಲ್ಲಿ ದೋಸೆ ತವ ತುಂಬ ಕಾದಿರಬೇಕು ನಮಗೆ. ಸೊ ಹೆಂಚು ಕಾದಿದ್ರೆ ತುಂಬ ಚೆನ್ನಾಗಿ ಬೇಯುತ್ತೆ. ಸೊ ಸಿಮ್ಮಲ್ಲಿ ಇಟ್ಕೊಂಡೆ ನಾವು ಸೆಟ್ ದೋಸೆಗೆ ಯಾವಾಗಲೂ ಮಾಡ್ಕೊಬೇಕು. ಯಾಕೆ ಅಂತಂದರೆ ಇಲ್ಲಾಂದರೆ ಸೀದೋಗುತ್ತೆ, ರೋಸ್ಟ್ ಆಗುತ್ತೆ ಅಂತ. ಒಳಗಡೆನೂ ಬೆಂದಿರಬೇಕು, ಹೊರಗಡೆಯಿಂದ ರೋಸ್ಟು ಕೂಡ ಜಾಸ್ತಿ ಆಗಿರಬಾರ್ದು. ಹಾಗಾಗಿ ಸೊ ಇಲ್ಲಿ ನಾನು ಒಂದು ಸ್ವಲ್ಪ ಕ್ಯಾರೆಟು, ಕೊತ್ತಂಬರಿ ಕೂಡ ಹಾಕ್ಕೊಂಡು ಆಯಿಲ್ ಹಾಕ್ಕೊಂಡು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಸೊ ಎರಡೂ ಕಡೆ ಮೀಡಿಯಮ್ ಫ್ಲೇಮಲ್ಲೇ ಆದಷ್ಟು ಬೇಯಿಸ್ಕೋಬೇಕು, ಆವಾಗೇ ಟೇಸ್ಟ್ ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು, ನಾನು ಮಾಡಿರೋ ದೋಸೆ ತುಂಬಾ ರೋಸ್ಟ್ ಆಗಿಲ್ಲ, ಹಾಗೆ ತುಂಬ ಚೆನ್ನಾಗಿ ಬೆಂದಿದೆ. ನಾನು ಕೂಡ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡೆ. ಇನ್ನು ಮಧ್ಯಾಹ್ನ ಊಟಕ್ಕೆ ಯಾರೂ ಇರಲಿಲ್ಲ, ಹಾಗಾಗಿ ನಾನು ಏನಿದೆಯೋ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡಿಕೊಂಡೆ. ಸೊ ನೈಟ್ ಊಟಕ್ಕೆ ಅಂತ ಆನಿಯನ್ ರೈಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಟ್ಯೂಷನ್ ಕೂಡ ಇರಲಿಲ್ಲ ಇವತ್ತು, ಸಂಜೆ ಫ್ರೀ ಆಗಿದ್ದೆ. ಸ್ವಲ್ಪ ಪಾಪನ ಮಲಗಿಸ್ಬಿಟ್ಟು ನಾನು ಟೀ ಕುಡಿದು ರಿಲ್ಯಾಕ್ಸ್ ಆದೆ. ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂದ್ಕೊಂಡೆ. ಹಾಗಾಗಿ ಇಲ್ಲಿ ನಾನು ಶಂಕರಪಾಳಿ ಮತ್ತು ಮಿಕ್ಸ್ಚರ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಮನೇಲಿ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ ಅಂದರೆ ತುಂಬ ಟೈಮ್ ಬೇಕು ಅಂತ ಎಲ್ಲರೂ ಅಂದ್ಕೊಳ್ತಾ ಇರ್ತಾರೆ. ಬಟ್ ಕೆಲವೊಂದು ಸ್ನ್ಯಾಕ್ಸ್ ಮಾಡೋಕ್ಕೆ ಜಾಸ್ತಿ ಟೈಮ್ ಬೇಡ. ಸೊ ನನ್ನ ಮಗಳು ಇಲ್ಲಿ ಒಂದೂವರೆ ಅವರ್ ಮಲಗಿದ್ಲು. ಅಷ್ಟರಲ್ಲಿ ನಾನು ಇಲ್ಲಿ ಶಂಕರಪಾಳಿ ಮತ್ತು ಮಿಕ್ಸ್ಚರ್ ಎರಡನ್ನೂ ಮಾಡಿ ಮುಗಿಸ್ಕೊಂಡೆ. ಇದ್ರ ರೆಸಿಪಿನ ನಾನು ಶೂಟ್ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ಸೊ ಯಾರಿಗಾದರೂ ಈ ರೆಸಿಪಿ ಬೇಕು ಅಂದರೆ ಖಂಡಿತ ಕಮೆಂಟ್ ಮಾಡಿ, ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಇನ್ನು ಎರಡೂ ಕೂಡ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಅಂತ ಹೇಳ್ಬೋದು. ಸೊ ನಾನು ಇದೆಲ್ಲ ಮೊದಲೇ ಕಲ್ತಿರಲಿಲ್ಲ, ಕಲ್ತ್ಕೊಂಡು ಮಾಡ್ಕೊಳ್ತಾ ಇರ್ತೀನಿ ಅಷ್ಟೇ. ಸೊ ತುಂಬ ಟೇಸ್ಟಿಯಾಗಿ ಬಂದಿತ್ತು. ನೀವು ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಅಂದ್ಬಿಟ್ಟು. ಶಂಕರಪಾಳಿನೂ ಅಷ್ಟೇ ತುಂಬ ಸಾಫ್ಟ್ ಆ್ಯಂಡ್ ಕ್ರಿಸ್ಪಿಯಾಗಿತ್ತು ತಿನ್ನೋದಕ್ಕಂತೂ. ಸೊ ಹೊರಗಡೆ ತಂದ್ಕೊಂಡು ತಿನ್ನೋದಕ್ಕಿಂತ ಈ ಥರ ಮನೇಲಿ ಟೈಮ್ ಕೊಟ್ಟು ಮಾಡ್ಕೊಂಡು ತಿಂದರೆ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.